ನಮಸ್ಕಾರ ಗಾಯ್ಸ್, ನಾವಿವತ್ತು ಬಂದಿರೋದು ಉಡುಪಿ ಹತ್ತಿರ ಇರುವ ಒಂದು ಸೂಪರ್ ಶಾಂತಿ ಹಾಗೂ ಪಾಸಿಟಿವ್ ವೈಬ್ಸ್ ಕೊಡುವಂಥ ಜಾಗಕ್ಕೆ. ಈ ದೇವಸ್ಥಾನದ ಹೆಸರೇ ಕೇಶವನಾಥೇಶ್ವರ ದೇವಸ್ಥಾನ, ಮುಡುಗಲ್ ಕೆರಾಡಿಯಲ್ಲಿರೋದು. ಕೆರಾಡಿ ಅಂದಾಗಲೇ ನಮಗೆ ನೆನಪಾಗೋದು ರಿಷಬ್ ಶೆಟ್ಟಿ ಅವ್ರ ಊರು ಕೂಡ ಕೆರಾಡಿ. ಸಾಮಾನ್ಯವಾಗಿ ಉಡುಪಿಯಿಂದ ಎಲ್ಲರೂ ಕೃಷ್ಣ ಮಠ ನೆನಪಾಗುತ್ತೆ, ಆದರೆ ಉಡುಪಿ ಸುತ್ತಮುತ್ತ ಇಂಥ ಸಾಕಷ್ಟು ಸುಂದರವಾದ ಪ್ಲೇಸ್ಗಳಿದ್ದಾವೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾದರೆ ಬನ್ನಿ ನೋಡೋಣ ಹೇಗಿರುತ್ತೆ ಈ ಜರ್ನಿ ಅಂತ. ಸೊ ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದು ಹೋದ ವರ್ಷ ಆಗಸ್ಟಲ್ಲಿ. ಸೊ ಇವಾಗ ಈ ವಿಡಿಯೋನ ಹಾಕ್ತಾ ಇರೋದು. ಸೊ ಹಾಗೆ ದಾರಿ ಸಾಕ್ತಾ ಕೆರಾಡಿ ನಮಗೆ ಸಿಗುತ್ತೆ. ಸೊ ಕೆರಾಡಿಯಿಂದ ನಿಮಗೆ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ಒಳಗಡೆ ಅನಿಸುತ್ತೆ ಈ ದೇವಸ್ಥಾನ ಸಿಗೋದು. ಸೊ ಹಾಗೆ ನಾವು ಕೆರಾಡಿ ಸಿಕ್ತು, ಕೆರಾಡಿಯಿಂದ ಮುಂದೆ ಹೊರಟ್ವಿ. ಸೊ ನಾನು ಒಂದು ಅಬ್ಸರ್ವ್ ಮಾಡಿರೋದು ಈ ಪ್ಲೇಸಸ್ ಏನು ಅಂದರೆ, ನೀವು ಹೋಗುವಂಥ ಜಾಗಕ್ಕಿಂತ ಹೋಗೋ ದಾರಿ ಇಷ್ಟ ಆಗುತ್ತೆ ಅಂತಾರಲ್ವ. ಸೊ ಸೇಮ್ ಅದೇ ಥರ ನಮಗೂ ಇಲ್ಲಿ ಫೀಲ್ ಆಗಿದ್ದು. ಹೋಗೋ ಜಾಗ ತುಂಬಾ ಚೆನ್ನಾಗಿದೆ, ಹಾಗೂ ಹೋಗ್ತಿರೋ ರೂಟ್ ಕೂಡ ಅಮೇಝಿಂಗ್ ಆಗಿದೆ. ನೀವು ನೋಡ್ಬೋದು, ಇಲ್ಲಿ ಒಳ್ಳೆ ದಟ್ಟವಾದ ಅರಣ್ಯ, ಅದ್ರ ಮಧ್ಯೆ ನಾವು ಹೋಗ್ತಾ ಇದ್ವಿ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನನಗೆ ಈ ದೇವಸ್ಥಾನ ಮೊದಲು ಪರಿಚಯ ಆಗಿದ್ದು ಯಾವಾಗ ಜೂನಿಯರ್ NTR ಅವರು ರಿಷಬ್ ಶೆಟ್ಟಿ ಅವ್ರ ಮನೆಗೆ ಬಂದಾಗ. ಸೊ ರಿಷಬ್ ಶೆಟ್ಟಿ ಅವರು ಇಲ್ಲಿ ಈ ದೇವಸ್ಥಾನಕ್ಕೆ ಅವ್ರನ್ನ ಕರ್ಕೊಂಡ್ಬರ್ತಾರೆ. ಸೊ ಅಲ್ಲಿಂದ ನನಗೆ ಈ ದೇವಸ್ಥಾನದ ಬಗ್ಗೆ ಒಂದು ಪರಿಚಯ ಆಯಿತು. ನೀವು ನೋಡ್ಬೋದು ರೋಡ್ ಹೇಗಿದೆ ಅಂತ. ಸೊ ಆ್ಯಕ್ಚುಲಿ ನಿಮಗೆ ಒಂಥರ ಆಫ್ ರೋಡಿಂಗ್ ಫೀಲ್ ಬರುತ್ತೆ ಈ ರೋಡಲ್ಲಿ ಹೋದಾಗ. ಇನ್ನೊಂದು ರಿಕ್ವೆಸ್ಟ್ ಗಾಯ್ಸ್, ನಿಮಗೆ ಈ ವಿಡಿಯೋಗಳು ನಾನು ಮಾಡ್ತಿರೋದು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನನಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ನೀವು ನೋಡ್ಬೋದು ಹೆಂಗಿದೆ ಈ ಜಾಗ ಅಂತ. ಅಲ್ಲೊಂದು ನದಿ ಥರ ಒಂದು ಬರುತ್ತೆ, ಅಲ್ಲ ಕಾರ್ ಪಾಸ್ ಆಗ್ತಿರೋದು ನೋಡೋ ಮಜಾನೇ ಬೇರೆ. ಆ್ಯಕ್ಚುಲಿ ಒಂಥರ ಆಫ್ ಫೀಲ್ಡ್ ಡ್ರೈವ್ ಅಂತ ಅನ್ನಿಸ್ತು ನಮಗೆಲ್ಲ. ಸೊ ಅಮೇಝಿಂಗ್ ಜರ್ನಿ ಆ್ಯಕ್ಚುಲಿ ಇದು. ಸೊ ಅಲ್ಲಿಂದ ಹಂಗೆ ಮುಂದೆ ಬಂದ್ವಿ. ಆ ಕಡೆ ಒಂದು ಹಳ್ಳ ಇತ್ತು, ಹಳ್ಳದಿಂದ ಹಿಂಗೆ ಮುಂದೆ ಬಂದ್ವಿ. ಸೊ ನಿಮಗೆ ಫಸ್ಟ್ ಗ್ಲ್ಯಾನ್ಸು ಕೇಶವನಾಥ ಟೆಂಪಲ್ದು ಈ ಥರ ಕಾಣಿಸುತ್ತೆ. ಸೊ ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ, ದೇವರ ವಿಗ್ರಹ ಒಂದು 100 ಮೀಟರ್ ದೂರದಲ್ಲಿದೆ. ಸೊ ಅಲ್ಲಿ ತನಕ ನೀವು ಈ ನೀರು ಮಧ್ಯೆ ನಡ್ಕೊಂಡು ಹೋಗಬೇಕು. ಸೊ ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು ಸಾಕಷ್ಟು ಒಂದು 100-200 ಮೀನುಗಳು ಬೇರೆ ಇದ್ವು. ಸೊ ನಂಗೆ ಫಸ್ಟಿಗೆ ಒಂದು ಸತಿ ಕಾಲಿಡ್ಬೇಕಾದ್ರೆ ಒಂದು ಸ್ವಲ್ಪ ಭಯ ಆಯಿತು, ಏನಪ್ಪ ಹಿಂಗಿದೆಯಲ್ಲ, ಹೆಂಗೆ ಹೋಗೋದು ಅಲ್ಲಿ ತನಕ ಅಂತ. ನಿಮಗೆ ಮಂಡಿಗಿಂತ ಮೇಲ್ ತನಕ ನೀರು ಬರುತ್ತೆ. ಸೊ ಒನ್ ಆಫ್ ದ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಈ ಥರ ದೇವಸ್ಥಾನ ನಾನು ಯಾವತ್ತೂ ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್, ಆ ನೀರು ಮಧ್ಯೆ ನಡ್ಕೊಂಡು ಹೋಗ್ಬಿಟ್ಟು ಆ ದೇವಸ್ಥಾನದ ವಿಗ್ರಹದ ಹತ್ರ ತನಕ ಹೋಗೋದು ನನಗಂತೂ ಸಖತ್ ಒಂಥರ ಅಡ್ವೆಂಚರ್ ಥರ ಅನಿಸ್ತಿದ್ದು. ಸೊ ತುಂಬ ಖುಷಿಯಾಯಿತು. ನಾವು ಹೋದಾಗ ಯಾರೋ ಅರ್ಚಕರು ಇರಲಿಲ್ಲ. ಸೊ ಅವರು ಒಂದು ಸ್ವಲ್ಪ ಹೊತ್ತಾದಮೇಲೆ ಬಂದರು. ಸೊ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಆ್ಯಕ್ಚುಲಿ ಉದ್ಭವವಾಗಿರುವಂಥ ಶಿವಲಿಂಗ. ಸೊ ಇಲ್ಲಿ ನೀವು ಏನೇ ಕೇಳಿಕೊಂಡ್ರೂ ಅದು ಈಡೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಸೊ ಇದು ಉದ್ಭವ ಆಗಿರುವಂಥ ಲಿಂಗ. ಸೊ ಅದ್ರ ಮುಂದೆನೇ ನಿಮಗೆ ಇವಾಗ ಪೂಜೆ ಎಲ್ಲ ಮಾಡೋದು ಅದ್ರ ಮುಂದೆ ಇರೋ ವಿಗ್ರಹಕ್ಕೆ.
ನಾವಿರೋ ಟೈಮಲ್ಲೇ ಪೂಜೆ ಕೂಡ ಸ್ಟಾರ್ಟ್ ಮಾಡಿದರು. ಒಂಥರ ಅಮೇಝಿಂಗ್ ಆಗಿತ್ತು ಆ್ಯಕ್ಚುಲಿ. ಪ್ಲೇಸೇ ಒಂಥರ ಸೂಪರ್ ಅಂತ ಹೇಳ್ಬೋದು. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಊಟ ಕೂಡ ಇತ್ತು. ಸೊ ಊಟ ಮಾಡಿಕೊಂಡು ನಾವು ನಮ್ಮ ಊರ ಕಡೆಗೆ ವಾಪಸ್ ಬಂದ್ವಿ.